ಸುವರ್ಣದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ನೀನಾದೆ ನಾ ತನ್ನ ವಿಭಿನ್ನ ಕಥೆಯಿಂದಲೇ ಜನರಿಗೆ ಇಷ್ಟವಾಗಿದೆ. ವೇದಾ ವಿಕ್ರಮ್ ಪಾತ್ರವನ್ನ ಭಾರಿ ಜನಪ್ರಿಯತೆ ಪಡೆದಿದೆ. ಅದರೊಂದಿಗೆ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಶೈಲು ಪಾತ್ರವನ್ನ ಸಹ ಜನ ಇಷ್ಟಪಟ್ಟಿದ್ದಾರೆ. ಯಾವಾಗಲೂ ವೇದಾ ಮತ್ತು ವಿಕ್ರಾಂತ್ರನ್ನ ಕೀಳಾಗಿ ಕಾಣುವ ವೇದಾಳಿಗೆ ಹಿಂಸೆ ಕೊಡಲು ಏನೇನೋ ಕಿತಾಪತಿ ನೀಡುವ, ಯಾವಾಗಲೂ ತನ್ನ ಬಗ್ಗೆ ಮಾತ್ರ ಚಿಂತಿಸುವ ಸ್ವಾರ್ಥಿ ಶೈಲು ಪಾತ್ರದಲ್ಲಿ ಭವ್ಯ ಪೂಜಾರಿ ನಟಿಸಿದ್ದರು. ರಮೇಶ್ ಅರವಿಂದ್ ನಿರ್ಮಾಣದ ನೀನಾದೆ ನಾ ಸೀರಿಯಲ್ 300 ಸಂಚಿಕೆಗಳನ್ನು ಪೂರ್ಣಗೊಳಿಸಿದ್ದು, ಈ ಎಲ್ಲಾ ಸಂಚಿಕೆಗಳಲ್ಲಿಯೂ ಶೈಲು ಪಾತ್ರದಲ್ಲಿ ಭವ್ಯ ಪೂಜಾರಿ ಅದ್ಭುತವಾಗಿ ನಟಿಸಿದ್ದರು. ಜನರಿಗೂ ಸಹ ಈ ಪಾತ್ರ ಇಷ್ಟವಾಗಿತ್ತು. ಇದೀಗ ಶೈಲು ಪಾತ್ರದಿಂದ ತಾನು ಹೊರಬಂದಿರುವುದಾಗಿ ಭವ್ಯ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಭವ್ಯ ಪೂಜಾರಿ, ನಮಸ್ಕಾರ. ಕಳೆದ 1 ವರ್ಷದಿಂದ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ನೀನಾದೆ ನಾ ಧಾರಾವಾಹಿಯಲ್ಲಿ ನನ್ನ ಶೈಲು ಪಾತ್ರಕ್ಕೆ ಜೀವ ತುಂಬಿ ನ್ಯಾಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಇದೀಗ ವೈಯಕ್ತಿಕ ಕಾರಣಗಳಿಂದ ಆ ಪಾತ್ರದಿಂದ ಹೊರಬಂದಿದ್ದೇನೆ. ಈ ಸಂದರ್ಭದಲ್ಲಿ ಇಂತಹ ಅದ್ಭುತವಾದ ಅವಕಾಶವನ್ನ ನೀಡಿದ ರಮೇಶ್ ಅರವಿಂದ್ ಸರ್ ಅವರಿಗೆ, ರವಿ ಜೋಶಿ ಸರ್ ಅವರಿಗೆ ಹಾಗೂ ಸ್ಟಾರ್ ಸುವರ್ಣ ವಾಹಿನಿಯವರಿಗೆ ನನ್ನ ಹೃದಯಾಂತರ ಧನ್ಯವಾದಗಳು. ನನ್ನ ಈ ಪಯಣದಲ್ಲಿ ಜೊತೆಯಾದ ಧಾರಾವಾಹಿಯ ಎಲ್ಲ ತಾಂತ್ರಿಕ ಕುಟುಂಬಕ್ಕೆ ಹಾಗೂ ಕಲಾವಿದ ಸ್ನೇಹಿತರಿಗೆ ನನ್ನ ನಮನ ಎಂದಿದ್ದಾರೆ. ಜೊತೆಗೆ ಇಷ್ಟು ದಿನ ನೀವೆಲ್ಲರೂ ನನ್ನ ಶೈಲು ಪಾತ್ರವನ್ನ ಮನಸಾರೆ ಮೆಚ್ಚಿ ಹರಿಸಿದಿರಿ. ನಿಮ್ಮ ಪ್ರೀತಿಗೆ ನಾನು ಋಣಿ. ನಿಮಗೆಲ್ಲ ನನ್ನ ಕೋಟಿ ನಮನ. ಭೂಮಿ ದುಂಡಗಿದೆ. ಮತ್ತೊಂದು ಪಾತ್ರದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ಆಗ ಮತ್ತೆ ಭೇಟಿಯಾಗೋಣ. ಸದಾ ನಿಮ್ಮ ಆಶೀರ್ವಾದ ಪ್ರೀತಿ ಇರಲಿ. ಧನ್ಯವಾದಗಳು ಎಂದು ಭವ್ಯ ಬರೆದುಕೊಂಡಿದ್ದಾರೆ. ಮಂಗಳೂರು ಮೂಲದ ನಟಿ ಭವ್ಯ ಪೂಜಾರಿ ಸೀರಿಯಲ್ನಿಂದ ಹೊರಬಂದಿದ್ದು ಕೇಳಿ ಅಭಿಮಾನಿಗಳು ನಿರಾಸೆಗೊಂಡಿದ್ದು, ನಿಮ್ಮ ಪಾತ್ರ ತುಂಬಾ ಚೆನ್ನಾಗಿತ್ತು. ನಿಮ್ಮನ್ನ ಮಿಸ್ ಮಾಡಿಕೊಂಡಿದ್ದೇವೆ. ನಿಮ್ಮ ನಟನೆ ತುಂಬಾ ಚೆನ್ನಾಗಿತ್ತು. ಆ ಪಾತ್ರದಿಂದ ಹೊರಬರಬೇಡಿ ಎಂದೆಲ್ಲ ಕಮೆಂಟ್ ಮಾಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.